ಸರ್ ಸರ್ ಸ್ವಲ್ಪ ನೀರು ಹಾಕಿ ಸರ್. ಸರ್ ಸರ್ ಇನ್ನೂ ಸ್ವಲ್ಪ ನೀರು ಹಾಕಿ ಸರ್. ಏ ಗೋಪಿ, ಏನಕ್ಕ ಇಲ್ಲಿ? ಏನೋ ಕೈಲಿ ಒದ್ದೆ ಬಟ್ಟೆ ಇಟ್ಕೊಂಡಿದ್ಯಾ? ಈ ಪ್ರಪಂಚದಾಗೆ ಹಸು ಆಗದೆ ಇರಕ್ಕೆ ಏನೇನ್ ಪಿಲಾನ್ಗಳಿದ್ಯೋ ಅವೆಲ್ಲ ನಮ್ ಗುರು ಗೊತ್ತು. ಅದಕ್ಕೆ ಒದ್ದೆ ಬಟ್ಟೆ ಇಟ್ಕೊಂಡು ನೀನೇನ್ ಮಾಡ್ತೀಯಾ? ಈ ಒದ್ದೆ ಬಟ್ಟೆನ ಹೊಟ್ಟೆ ಮೇಲೆ ಹಿಂಗ್ ಸುತ್ಕೊಂಡ್ರೆ ಹಸುನೇ ಇರಕ್ಕಿಲ್ಲಕ್ಕೋ. ನಮ್ ಗುರುಗಾಗಾಗ ಇದೇ ಊಟ. ಎಲ್ಲಿ ನಿಮ್ ಗುರು? ಅಲ್ಲೋಡಿ, ಆ ಮರ್ತವ ಕೂತ್ಕೊಂಡು ಪ್ರಪಂಚನೇ ಮರ್ತು ಕಿತ್ತೋಗಿರೋ ಟೂನ್ ಆಗ್ತಾವ್ರೆ. ನಾನೇ ನಾನೇನೇ ನನ್ನ ಕನಸಿನ ಕನ್ಯೆ ನೀನು, ನೀನೆಲ್ಲೋ ಏಳು ಲೋಕದ ರಾಜ ನಾನೇ ನಾನೇನೇ. ಏನು ಹಾಗಾದ್ರೆ ನೀನು ಊಟ ಮಾಡಿಲ್ವಾ? ಅಕ್ಕ, ನಮ್ ಗುರು ಈ ವಿಷಯದಲ್ಲಿ ಮಾತ್ರ 101% ಒಳ್ಳೆಯವರು. ಅವ್ರ ಊಟ ಮಾಡ್ಲಿ ಮಾಡದೇ ಇರ್ಲಿ ನನಗ್ ಮಾತ್ರ ಟಿಫಿನ್ ಕೊಡ್ಸ್ಬಿಡ್ತಾರೆ. ಹೌದು, ಅವ್ರು ಯಾಕೆ ಬೆಂಗಳೂರಿಗೆ ಬಂದು ಕಷ್ಟ ಪಡ್ಬೇಕು? ಸುಮ್ನೆ ಇದನ್ನೆಲ್ಲ ಬಿಟ್ಟು ಅವ್ರ ಸ್ವಂತ ಊರಿಗೆ ಹೋಗಕ್ ಹೇಳು. ಬಿಡ್ತು ಅನ್ನಕೋ. ನಮ್ ಗುರು ಒಂಥರ ತ್ರಿವಿಕ್ರಮ ಇದ್ದಂಗೆ. ಅವ್ರು ಅನ್ಕೊಂಡಿದ್ದನ್ನ ಮಾಡ್ ಮುಗ್ಸೋರ್ಗು ನಿದ್ದೆ ಕೂಡ ಮಾಡಕ್ಕಿಲ್ಲ ಅಂತಾರೆ. ಏನ್ ತ್ರಿವಿಕ್ರಮನೋ. ಏ, ನಿಮ್ ಗುರುಗೆ ನಿಜವಾಗ್ಲೂ ಹಾಡೋಕ್ ಬರುತ್ತಾ? ಈ ಮಂಗಳೂರು ಮಂಜುನಾಥನಿಗೆ ಸಂಗೀತ ಗೊತ್ತುಂಟೋ ಎಂದು ಒಂದು ಬೆಂಗಳೂರು ಹುಡುಗಿ ಚಾಲೆಂಜ್ ಮಾಡುವುದು. ಹೌದು ಗುರು, ಹಾ. ನೀನು ಬೊಂಬಾಟ ಟೂನ್ ಆಗ್ತೀಯಾ, ಹಾ. SP ಬಾಲಸುಬ್ರಹ್ಮಣ್ಯಂ ತರ ಆಡ್ತೀಯಾ ಅಂತ ಏಟೇಟು ಹೇಳ್ದೆ ನಂಬಕೆ ಇಲ್ಲ ಅಂತಾಳೆ. ಓಹೋ, ಹೀಗುಂಟೋ ವಿಷಯ. ಗೋಪಿ, ಈಗ ನಾನು ಹಾಡುವ ರಾಗಕ್ಕೆ ಆ ಹುಡುಗಿ ಮೈಮರೆತು ಇಲ್ಲಿಗೆ ಓಡಿ ಬರಬೇಕು, ಗೊತ್ತುಂಟೋ? ಮೈ ಮ್ಯಾಗಿರೋ ಬಟ್ಟೆನೂ ಮರೆತು ಓಡಿ ಬರ್ಬೇಕು ಗುರು. ಹಾಗೆ ಬಾರದೆ ಹೋದರೆ ಈ ಮಂಗಳೂರು ಮಂಜುನಾಥ ತನ್ನ ಎಡಬದಿಯ ಮೀಸೆಯನ್ನೇ ಬೋಳಿಸುತ್ತಾನೆ. ನಾನು ಅಷ್ಟೇ. ಅಕ್ಕೋ ಅಕ್ಕೋ, ಏನೋ ಶಿಷ್ಯ? ಹೋಟ್ಲಿಂದ ಇಡ್ಲಿ ತಕೊಂಬರ್ಬೇಕು, ಸಾಂಬಾರ್ಗೆ ಏನಾದ್ರು ತಪ್ಲೆ ಕೊಡಿ. ತಪ್ಲೆನಾ? ನಿಮ್ ಹತ್ರ ಲೋಟ ಇಲ್ವಾ? ಲೋಟ ತಕೊಂಬಂದ್ರೆ ಎಲ್ಲಿ ಸಾಕಾಯ್ತದೆ? ಯಾವ್ದನ್ನ ತಪ್ಲೆನೋ ಅಂಡೆನೋ ಕೊಡಿ. ಹಂಡೆನಾ? ಎಷ್ಟು ಇಡ್ಲಿ ತರ್ತಾ ಇದೀಯಾ? ಇಡ್ಲಿ ಎಳ್ಳೆಕೋ, ನಂಗೊಂದು ಗುರುಗೊಂದು. ಅದನ್ನ ಸಾಂಬಾರಲ್ಲಿ ಹಾಕಿ ಚೆನ್ನಾಗಿ ಕಳ್ಳು ಕುಡಿತೀವಿ. ಇನ್ನು 4 ಇಡ್ಲಿ ಜಾಸ್ತಿ ತಂದ್ರೆ ನಿಮ್ ಗುರು ಗಂಟೇನ್ ಹೋಗುತ್ತೆ. ನೀವು ಬ್ಯಾರೆ, ಸದ್ಯಕ್ಕೆ 2 ಇಡ್ಲಿ ನಾರ ಸಿಕ್ತಲ್ಲ, ನಾಳೆ ಗದು ಇರ್ತದೋ ಇಲ್ವೋ? ಸರಿ, ಒಂದ್ ಕೆಲ್ಸ ಮಾಡು. ನಾನ್ ನಿನ್ಗೆ 5 ರೂಪಾಯಿ ಕೊಡ್ತೀನಿ. ನೀನ್ ಹೋಟ್ಲಿಗೆ ಹೋಗಿ ನಿಂಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿ ತಿಂದ್ ಬಾ. ಛೇ 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 ಛೇ, ಅದ್ ಹೆಂಗಕ್ಕೋ? ನಮ್ ಗುರುನ್ ಬಿಟ್ಬಿಟ್ಟು ನಾನು ಒಬ್ನೇ ತಿನ್ನದ? ಅದು ಗುರುದ್ರೋಹ ಅಕ್ಕೋ. ನಾವಿಬ್ರು 2 ಜೀವ ಒಂದೇ ದೇಹ ಇದ್ದಂಗೆ. ನೀನ್ ಮೊದ್ಲು ತಿಂದ್ ಬಾರೋ, ನಿಮ್ ಗುರು ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಪಾಂಡುರಂಗ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕೆಂದು ಬೆಂಗಳೂರಿಗೆ ಬಂದು 2 ತಿಂಗಳಾಯಿತು. ಇದುವರೆಗೂ ಒಂದೇ ಒಂದು ಚಾನ್ಸ್ ಸಿಕ್ಕಿಲ್ಲ. ಕೈಯಲ್ಲಿರುವ ಹಣ ಈ ತಿಂಗಳ ಬಾಡಿಗೆಗಾಯಿತು. ಮುಂದಿನ ತಿಂಗಳ ಬಾಡಿಗೆಗೆ ನಾನು ಎಂತ ಮಾಡಲಿ? ನೀನೇ ಹೇಳು ಪಾಂಡುರಂಗ. ಸುಮ್ಮನೆ ಮನೆ ಖಾಲಿ ಮಾಡಿಬಿಟ್ಟು ಮಂಗಳೂರಿಗೆ ಹೋಗಿಬಿಡು. ಎಂತದಿದು? ನನ್ನ ಪಾಂಡುರಂಗನ ಮಾತಾಡುತ್ತಿರುವುದು? ಪಾಂಡುರಂಗ ಅಲ್ಲಯ್ಯ, ಈ ಗಡಿಗೆ ರಂಗ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ಆಶೀರ್ವಾದ. ನಾನು ಆವತ್ತೇ ಹೇಳಿದೆ ನಿನಗೆ, ಈ ಪೆಟ್ಟಿಗೆ ನಂಬ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡಕ್ಕಾಗಲ್ಲ ಅಂತ. ಕೇಳಿದ್ಯಾ? ಸುಮ್ಮನೆ ಈ ಪೆಟ್ಟಿಗೆ ತೆಗೆದು ಆಚೆಗೆ ಎಸ್ದು ಬೇರೆ ಯಾವ್ದಾರು ಕೆಲಸ ನೋಡೋಗು. ಇಲ್ಲ ಸರ್, ನನಗೆ ನನ್ನ ಪೆಟ್ಟಿಗೆಯಲ್ಲಿ ಭಯಂಕರ ನಂಬಿಕೆ ಉಂಟು. ನನ್ನ ಪಾಂಡುರಂಗ ನನ್ನ ಕೈ ಬಿಡುವುದಿಲ್ಲ. ಹೌದೌದು, ಈ ನಿಮ್ ಪಾಂಡುರಂಗ ಬೆಂಗಳೂರು ಬಂದು ಗಾಂಧಿನಗರದಲ್ಲಿ ದೊಡ್ಡ ಫಿಲಿಂ ಆಫೀಸ್ ತೆಗೆದು ನಿನ್ನ ಕಾರ್ ಕೊಟ್ಟು ಕರೆಸ್ಕೊಂಡು ಅದ್ರಲ್ಲಿ ಚಾನ್ಸ್ ಕೊಟ್ಟು ನೀನ್ ದೊಡ್ಡ ಡೈರೆಕ್ಟರ್ ಮಾಡ್ತಾನೆ. ಒಗಾಯ ಬುದ್ಧಿ ಇಲ್ಲ ನಿನಗೆ. ಎತ್ತ ಬಾಡಿಗೆ. ಬಾಡಿಗೆ ಎತ್ತು ಅಂದ್ರೆ ಬಂಚೆ ಎತ್ತಾನಲ್ಲ ಇವನು. ಸರ್, ಈ 10 ರೂಪಾಯಿ ಬರುವ ತಿಂಗಳು ಸೇರಿಸಿ ಕೊಟ್ರೆ ಆಯ್ತಲ್ವೋ? ಇದು ನನ್ನ ಕಾಫಿ ತಿಂಡಿಗೆ ಬೇಕು. ನನ್ ಬಾಡಿಗೆ ದುಡ್ಡಲ್ಲಿ ನಿನ್ ಕಾಫಿ ತಿಂಡಿ ಆಗ್ಬೇಕೇನು? ಹೋಗಿ ಕಾರ್ಪೊರೇಷನ್ ಕೊಡುದು ಮಲ್ಕೋ. ಇಲ್ಲ ಇವನ ಪಾಂಡುರಂಗ.